ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪ್ಯಾರಾಮಿಲಿಟರಿ ಅಂಡ್ ವಾರಿಯರ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈಗಾಗಲೇ ನಾವು ಪರ್ಸೆಂಟೇಜನ್ನು ಟಾಪಿಕ್ ಮೇಲೆ ಟೈಪ್ 2 ಲೆಕ್ಕವನ್ನು ಕಳೆದ ಕ್ಲಾಸ್ನಲ್ಲಿ ಬಿಡಿಸಿದ್ದು. ಈ ಕ್ಲಾಸ್ನಲ್ಲಿ ಏನು ಮಾಡೋಣಪ್ಪ ಅಂದರೆ ಪರ್ಸೆಂಟೇಜ್ ಟಾಪಿಕ್ ಮೇಲೆ ಇಂಪಾರ್ಟೆಂಟ್ ಟೈಪ್ 3 ಲೆಕ್ಕಗಳನ್ನು ಬಿಡಿಸುವಂತ ಹೋಗೋಣ. ಅದಕ್ಕೆ ಮೊದಲು ಏನು ಮಾಡೋಣಪ್ಪ ಅಂದರೆ, ಕಳೆದ ಕ್ಲಾಸ್ನಾಗ ಯಾರೋ ಒಬ್ರು ಕಮೆಂಟ್ ಹಾಕಿದ್ರಿ ಕಾರಿನ ಲೆಕ್ಕ ಸ್ವಲ್ಪ ತಿಳಿಲಿಲ್ಲ ಅಂತ. ಸೊ ಆ ಲೆಕ್ಕವನ್ನು ಈ ಕ್ಲಾಸ್ನಲ್ಲಿ ಬಿಡಿಸ್ಕೊಂಡು ಟೈಪ್ 3 ಲೆಕ್ಕದ ಕಡೆ ಹೆಜ್ಜೆ ಹಾಕೋಣ. ಅದೇ ಥರ ಇವತ್ತು ನಾವು ಬಿಡಿಸ್ತಕ್ಕಂಥ ಟೈಪ್ 3 ಲೆಕ್ಕಗಳು ಎಲ್ಲಿ ಬಿದ್ದಿರ್ತಾವಪ್ಪ ಅಂದ್ರೆ, ಲಾಸ್ಟ್ ಟೈಮ್ ನಡೆದಿರ್ತಕ್ಕಂಥ SSSGD 2022ರ ನೋಟಿಫಿಕೇಶನ್ ಅಂದ್ರೆ 2023ರಲ್ಲಿ ನಡೆದಂಥ ಎಕ್ಸಾಮ್ನಲ್ಲಿ ಬಿದ್ದಿರ್ತಾವೆ. ಸೊ ಆ ಲೆಕ್ಕಗಳನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಈ ಲೆಕ್ಕವನ್ನು ಸ್ವಲ್ಪ ತಿಳ್ಕೊಂಡು ಹೋಗೋಣ. ಸೊ ಈ ಲೆಕ್ಕದಾಗ ಏನೈತಪ್ಪ ಅಂದ್ರೆ, ದ ಪ್ರೈಸ್ ಆಫ್ ಕಾರ್ ಈಸ್ ಇನ್ಕ್ರೀಸಸ್ ಸಿಕ್ವೆಂಟ್ಲಿ ಬೈ 5%, 10%, 20% ರೆಸ್ಪೆಕ್ಟಿವ್ಲಿ. ವಾಟ್ ಈಸ್ ದ ಇಕ್ವಿವಾಲೆಂಟ್ ಚೇಂಜ್ ಇನ್ ದ ಪ್ರೈಸ್? ಏನು ಕೇಳಿದಾನಪ್ಪ ಅಂದ್ರೆ, ಮೊದಲಿಗೆ ಕ್ವಶನ್ದಾಗ ಏನೈತೆ ಅನ್ನೋದನ್ನು ಮೊದಲಿಗೆ ನಾವು ತಿಳ್ಕೊಂಡು, ಏನೈತಪ್ಪ ಅಂದ್ರೆ, ಒಂದು ಕಾರಿನ ಬೆಲೆ ನಿಗದಿತವಾಗಿ ಏರ್ಕೊಂತ ಹೊಂಟೈತೆ. ಅವ ಏನು ಮಾಡ್ಕೊಂಡ, ಯಾರೋ ಒಬ್ಬ ಕಾರ್ ಮಾರಾತಾನು. ಸೊ ಇದು ಒಂದು ಕಾರ್ ಅಂತ ಹೇಳ್ಕೊರಿ, ಇದನ್ನು ಯಾವುದೋ ಒಬ್ಬ ವ್ಯಕ್ತಿ ಮಾರಾತಾನು. ಆ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂದ್ರೆ, ನಿಗದಿತವಾಗಿ ಅದನ್ನು ಇಕ್ವಿವೆಲೆಂಟ್ ಅಂದ್ರೆ ಅದರ ಬೆಲೆಯನ್ನು ಇನ್ಕ್ರೀಸ್ ಮಾಡ್ಕೊತ ಹೊಂಟಾನೆ. ಮೊದಲಿಗೆ ಕೇಳಕ್ಕೆ ಬಂದಾಗ 5% ಇನ್ಕ್ರೀಸ್ ಮಾಡಿದ, ಅದಾದಮೇಲೆ 10% ಇನ್ಕ್ರೀಸ್ ಮಾಡಿದ, ಅದಾದಮೇಲೆ 20% ಇನ್ಕ್ರೀಸ್ ಮಾಡಿದ. ಹಾಗಾದರೆ ಆ ಕಾರಿನ ಟೋಟಲ್ ಮೊದಲು ಏನಿತ್ತಲ್ಲ ಸ್ಟಾರ್ಟಿಂಗ್ ಕಾಸ್ಟ್ ಪ್ರೈಸ್ಗೆ ಮತ್ತು ಸೆಲ್ಲಿಂಗ್ ಪ್ರೈಸ್ಗೆ ನಡುವೆ ಏನು ಡಿಫ್ರೆನ್ಸ್ ಆಗೈತಲ್ಲ ಅದನ್ನು ನಿಮಗೆ ಕಂಡು ಹಿಡಿ ಅಂತ ಕೇಳಿದಾರೆ. ಸೊ ಆ ಲೆಕ್ಕವನ್ನು ನೀವು ಹೆಂಗೆ ಮಾಡ್ಬೇಕಂದ್ರೆ, ನಿಮಗೆ ಕಳೆದ ಕ್ಲಾಸ್ನಲ್ಲಿ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ಯಾವುದಪ್ಪ ಅಂದ್ರೆ, A ಪ್ಲಸ್ ಬಿ ಪ್ಲಸ್ ಫಾರ್ಮುಲಾ ಯಾವುದಪ್ಪ ಅಂದ್ರೆ, A ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಡಿವೈಡೆಡ್ ಬೈ 100 ಪ್ಲಸ್ ಎ ಬಿ ಸಿ ಡಿವೈಡೆಡ್ ಬೈ 100. ಸೊ ಇಲ್ಲಿ ಏನೇನೇ ಇತ್ತಲ್ಲ ಬರ್ತಕ್ಕಂಥ ವ್ಯಾಲ್ಯೂಗಳಲ್ಲಿ ನೀವು ವ್ಯಾಲ್ಯೂವನ್ನು ತುಂಬ್ಕೊತ ಹೋದ್ರೆ ನಿಮಗೆ ಆನ್ಸರ್ ಈಸಿಯಾಗಿ ಬರ್ತದೆ. ಸೊ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ, ನಾವು ಈಗ ವ್ಯಾಲ್ಯೂಗಳನ್ನು ಫಿಲ್ ಮಾಡ್ಕೊತ ಹೋಗೋಣ. ಸೊ ಎ ಬಿ ಸಿ ವ್ಯಾಲ್ಯೂಗಳನ್ನು ಹೆಂಗೆ ತುಂಬ್ಕೋಬೋದು ಅಂತ ನೀವು ಮೈಂಡ್ನಾಗ ಓಡ್ತಿರ್ಬೋದು. ಸೊ ಎ ಬಿ ಸಿ ವ್ಯಾಲ್ಯೂಗಳು ಎಲ್ಲಿದಾವಪ್ಪ ಅಂದ್ರೆ, ಸೊ ಎ ಅಂದ್ರೆ 5%, ಬಿ ಅಂದ್ರೆ 10%, ಸಿ ಅಂದ್ರೆ 20%. ಸೊ ಎ ಬಿ ಸಿ ಅಂದ್ರೆ 5 + 10 + 20. ಸೊ 5 + 10 + 20 ಎಷ್ಟಾಕತಿ? 35 ಪ್ಲಸ್ ಎ ಬಿ. ಮೊದಲಿಗೆ ಏನು ಮಾಡಬೇಕು, ಎ ಬಿ ಅನ್ನ ಬರಬೇಕು. ಎ ಬಿ ಎಷ್ಟಾಕತಿ? 15 50. 50 ಪ್ಲಸ್ ಬಿ ಸಿ ಎಷ್ಟಾಕತಿ? 20 200 ಪ್ಲಸ್ ಸಿ ಎ ಎಷ್ಟಾಕತಿ? 25 100 ಡಿವೈಡೆಡ್ ಬೈ 100 ಪ್ಲಸ್ ಮತ್ತೇನು ಕೊಟ್ಟವನು ಎ ಬಿ ಸಿ 15 50 52 100 1000 ಡಿವೈಡೆಡ್ ಬೈ 100. ಸೊ ಈಗ ನಾವು ಇದನ್ನು ಕಂಪ್ಲೀಟ್ಲಿ ಒಂದು ಈ ಸೀಕ್ವೆನ್ಸನ್ನು ಬಿಡಿಸಿದಾಗ ನಮಗೆ ಆನ್ಸರ್ ಎಷ್ಟು ಬರ್ತದಪ್ಪ ಅಂದ್ರೆ, ಸೊ ಈ ಸೀಕ್ವೆನ್ಸನ್ನು ಮೊದಲಿಗೆ ಬಿಡಿಸುವಂತ ತಗೊಂಡು. ಸೊ ನನಗೆ ಏನು ಪ್ಲೇಸ್ ಇಲ್ಲ, ಸೊ ಹಾಗಾಗಿ ನಿಮಗೆ ಇನ್ನೂ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿಕೊಡ್ತೀನಿ. ಅದಾದಮೇಲೆ ನೀವೇ ಬಿಡಿಸ್ಕೊಡಿ. ಸೊ ಈ 00 ಗೆಟ್ ಕ್ಯಾನ್ಸಲ್ ಆಕತಿ. ಅದಾದಮೇಲೆ ಏನಕ್ಕತಿ? 35 ಪ್ಲಸ್ 50 250 300 350 ಡಿವೈಡೆಡ್ ಬೈ 100 ಪ್ಲಸ್ 1/10. ಸೊ ಈ ಲೆಕ್ಕವನ್ನು ಕಂಪ್ಲೀಟಾಗಿ ನಾವು ಬಿಡಿಸಿದಾಗ ಬಂದಿರ್ತಕ್ಕಂಥ ಆನ್ಸರ್ ಏನಾಕತ್ತಪ್ಪ ಅಂದ್ರೆ 38/3/5% ಆಕತಿ. ಹೌದು. ಸೊ ಆಪ್ಷನ್ ನಂಬರ್ ಸಿ ಇಸ್ ರೈಟ್ ಆನ್ಸರ್ ಆಕತಿ. ಸೊ ಈ ಲೆಕ್ಕ ಎಲ್ಲಿ ಬಿದ್ದತ್ತಪ್ಪ ಅಂದ್ರೆ, SSSGD 2023ರಲ್ಲಿ ನಿಮಗೆ ಬಿದ್ದತಿ. ಕಳೆದ ಕ್ಲಾಸ್ನಲ್ಲಿ ನಿಮಗೆ ಹೇಳಿದ್ದೀನಿ. ಸೊ ಈ ಲೆಕ್ಕವನ್ನು ಮಾಡೋ ಟೈಪ್ ನಿಮಗೆ ಏನಾದರೂ ಅರ್ಥ ಆಗಬೇಕಪ್ಪ ಅಂದ್ರೆ, ಸೊ ನೀವು ಮೊದಲಿಗೆ ಈ ಫಾರ್ಮುಲಾಗಳನ್ನು ನೋಡ್ಕೋಬೇಕು. ಸೊ ಇದು ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಆಕತಿ. ಸೊ ಈ ಫಾರ್ಮುಲಾ ಮೇಲೆ ನಿಮಗೆ ರೇರ್ ಕ್ವಶನ್ ಕೇಳ್ತಾನ. ಸೊ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಯಾವುದಂದ್ರೆ, 2 ಸತ ಅಂದ್ರೆ ಫ್ರಿಕ್ವೆಂಟ್ಲಿ 2 ಸತ, ಒಂದು ಸತ ಇನ್ಕ್ರೀಸ್ ಆಗೋದು, ಒಂದು ಸತ ಡಿಕ್ರೀಸ್ ಆಗೋದು, ಅಥವಾ 2 ಸತ ಇನ್ಕ್ರೀಸ್ ಆಗೋದು ಆಗಿರ್ತಲ್ಲ, ಅದ್ರ ಮೇಲೆ ನಿಮಗೆ ಭಾಳಷ್ಟು ಕ್ವಶನ್ ಕೇಳ್ತಾನೆ. ಆ ಲೆಕ್ಕವನ್ನು ಹೆಂಗೆ ಬಿಡಿಸೋದು ನಿಮಗೆ ಕಳೆದ ಕ್ಲಾಸ್ನಲ್ಲಿ ಅದು ಫಾರ್ಮುಲಾ ಸದಕ್ಕೆ ಹೇಳಿದ್ದೇನೆ. ಆ ಫಾರ್ಮುಲಾ ಏನೈತಿ? x ಪ್ಲಸ್ ವೈ ಪ್ಲಸ್ ಆರ್ ಮೈನಸ್ XY ಬೈ 100. ಈ ಫಾರ್ಮುಲಾ ವೆರಿ ಇಂಪಾರ್ಟೆಂಟ್ ಆಕೈತೆ. ಯಾಕಂದ್ರೆ ಈ ಫಾರ್ಮುಲಾ ಮೇಲೆ ಹೆವಿ ಲೆಕ್ಕ ಕೇಳಿದಾನೆ. ಈ ಫಾರ್ಮುಲಾ ಎಲ್ಲಿ ಕೇಳಿದಾನಪ್ಪ ಅಂದ್ರೆ, ಅಗ್ದಿ ಟಫೆಸ್ಟ್ ಕ್ವಶನ್ ಪೇಪರ್ ಮೇಲೆ ಅಷ್ಟೇ ಈ ಥರವಾದ ಲೆಕ್ಕವನ್ನು ನಿಮಗೆ ಕೇಳಿದಾನೆ. ಸೊ ಇದಿಷ್ಟು ಕಳೆದ ಕ್ಲಾಸ್ನಲ್ಲಿ ನಿಮಗೆ ಕಾರ್ ಲೆಕ್ಕ ತಿಳಿದಿರಕ್ಕಿಲ್ಲ ಅಂತ ಕಮೆಂಟ್ ಹಾಕಿದ್ದಕ್ಕೆ ಇದಿಷ್ಟು ಈ ಲೆಕ್ಕವನ್ನು ಡಿಸ್ಕಷನ್ ಮಾಡಿದ್ದೇವೆ. ಸೊ ಇದಿಷ್ಟು ಈ ಲೆಕ್ಕವನ್ನು ಮಾಡುವಂಥ ಮೆಥಡ್ ಆಗೈತೆ. ಸೊ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಸೊ ನೆಕ್ಸ್ಟ್ ಲೆಕ್ಕ ಯಾವುದಪ್ಪ ಅಂದರೆ, ಟೈಪ್ 3 ಕ್ವಶನ್ಗಳನ್ನು ಈ ಕ್ಲಾಸ್ನಲ್ಲಿ ನಾವು ಬಿಡಿಸುವಂತ ಹೋಗೋಣ. ಸೊ ಟೈಪ್ 3 ಕ್ವಶನ್ಗಳು ಹೆಂಗೆ ಬರ್ತಾವಪ್ಪ ಅನ್ನೋದನ್ನ ಮೊದಲಿಗೆ ನೋಡೋಣ.
ಸೊ ಮೊದಲಿಗೆ ಇಲ್ಲಿ ಬೇಸಿಕ್ ಕ್ವಶನ್ಸನ್ನು ನೋಡ್ಕೊಂಡು ತಗೋಣ. ಬೇಸಿಕ್ ಕ್ವಶನ್ಸ್ ಏನೇನದಾವ ಅನ್ನೋದನ್ನು ನೋಡೋಣ. ಫಸ್ಟ್ ಬೇಸಿಕ್ ಕ್ವಶನ್ ಯಾವುದೈತಪ್ಪ ಅಂದ್ರೆ in a 600 student of the school, in a 600 students of a school in their 150 numbers of girls, find percentage of girls. ಸೊ ಆಪ್ಷನ್ಗಳು ಏನೇನದಾವ ನೋಡ್ರಿ, 30 40 25 20, 30 40 25 20 ಪರ್ಸೆಂಟೇಜ್ ಅಷ್ಟು. ಆಪ್ಷನ್ ನಂಬರ್ ಎ, ಆಪ್ಷನ್ ನಂಬರ್ ಬಿ, ಆಪ್ಷನ್ ನಂಬರ್ ಸಿ, ಆಪ್ಷನ್ ನಂಬರ್ ಡಿ. ಸೊ ಕ್ವಶನ್ ಏನೈತಿ ಇಲ್ಲಿ ಮೊದಲಿಗೆ ತಿಳ್ಕೊಣ. ಸೊ ಕ್ವಶನ್ ಏನೈತಪ್ಪ ಅಂದ್ರೆ ಮೊದಲಿಗೆ ಇಲ್ಲಿ ಇನ್ನು 600 ಸ್ಟೂಡೆಂಟ್ಸ್ ಆಫ್ ದ ಸ್ಕೂಲ್ ಇನ್ ದೇರ್ 150 ನಂಬರ್ಸ್ ಆಫ್ ಗರ್ಲ್ಸ್ ಫೈಂಡ್ ದ ವಾಟ್ ಪರ್ಸೆಂಟ್ ಆಫ್ ಗರ್ಲ್ಸ್. ಏನು ಕಂಡುಹಿಡಿ ಅಂದನಪ್ಪ ಅಂದ್ರೆ ಒಂದು ಸ್ಕೂಲ್ನಾಗ 600 ಜನ ಏನದಾರಂತ ಹುಡುಗರು ಅದಾರಂತ. ಸೊ ಈ 600 ಜನ ಇದ್ದ ಸ್ಟೂಡೆಂಟ್ಸ್ನಲ್ಲಿ 150 ಜನ ಗರ್ಲ್ಸ್ ಅದಾರ, ಅಂದ್ರೆ ಹುಡುಗಿಯರು ಅದಾರು. ಸೊ ಮಿಕ್ಕಿದ ಎಷ್ಟು ಜನ ಆದರು, 450 ಜನ ಹುಡುಗರು ಆದರು. ಸೊ ಹಾಗಾದ್ರೆ ಆ ಸ್ಕೂಲ್ನಲ್ಲಿ ಇದ್ದಂಥ ಹುಡುಗಿಯರ ಪರ್ಸಂಟೇಜನ್ನು ಕಂಡುಹಿಡಿ ಅಂದಾನ. ಸೊ ಮೊದಲಿಗೆ ನಾವೇನು ನೋಡಬೇಕು, ಯಾರು ಪರ್ಸಂಟೇಜ್ ಕಂಡುಹಿಡಿಯೋದನ್ನ ಹುಡುಗಿಯರ್ದು ಯಾವುದಕ್ಕೆ ಕಂಪೇರ್ ಮಾಡೋದನ್ನ ಟೋಟಲ್ದಾಗ ಕಂಪೇರ್ ಮಾಡೋದು. ಅವಾಗ ನಾವು ಏನು ಮಾಡ್ಕೋಬೇಕು, ಇಕ್ವೇಷನನ್ನು 150 ಡಿವೈಡೆಡ್ ಬೈ 600 ಇಂಟು 100 ಆಗುತ್ತಾ. ಸೊ ಈ ಝೀರೋ ಗೆಟ್ ಕ್ಯಾನ್ಸಲ್ ಆಗುತ್ತಾ. ಸೊ 3 2 3 5 3 50. ಸೊ 2 1 2 25. ಸೊ ಆನ್ಸರ್ ನಮಗೆ ಎಷ್ಟು ಬಂತು, 25%. ಸೊ ಆ ಕ್ಲಾಸ್ನ್ಯಾಗ ಅಂದ್ರೆ ಆ ಟೋಟಲ್ ಸ್ಕೂಲ್ನಾಗ ಇದ್ದಂಥ ಹುಡುಗಿಯರ ಪರ್ಸಂಟೇಜ್ ಎಷ್ಟೈತಪ್ಪ ಅಂದ್ರೆ 100ಕ್ಕೆ 25% ಹುಡುಗಿಯರು ಇದ್ರೆ 100ಕ್ಕೆ 75% ಹುಡುಗರು ಅದಾರಂತ ಆ ಕ್ಲಾಸ್ನಾಗ. ಸೊ ನಿಮಗೆ ಇಲ್ಲಿ ಏನು ಕೇಳಿದಾನ ಕ್ವಶನ್ನ, ಹುಡುಗಿಯರ ಪರ್ಸಂಟೇಜನ್ನು ಕೇಳಿದಾನ. ಸೊ ಹಾಗಾಗಿ ಹುಡುಗಿಯರ ಪರ್ಸಂಟೇಜ್ ಎಷ್ಟೈತಿ, 25% ಐತಿ. ಇದಿಷ್ಟು ಆಪ್ಷನ್ ನಂಬರ್ ಸಿ ಇಸ್ ರೈಟ್ ಆನ್ಸರ್. ಸೊ ಇದಿಷ್ಟು ಇದು ಬೇಸಿಕ್ ಲೆಕ್ಕ, ಇದು ತಿಳಿತಂತ ಅನ್ಕೊಳ್ತಾನೆ. ಇದು ಎಲ್ಲಿ ಬಿದ್ದತ್ತಪ್ಪ ಅಂದ್ರೆ ನಿಮಗೆ ಆರ್ಮಿ ಸೋಲ್ಜರ್ ಟೆಕ್ನಿಕಲ್ ಎಕ್ಸಾಮ್ನಲ್ಲಿ ಇದು ಬಿದ್ದತಿ. ಸೊ ಇನ್ನು ನೆಕ್ಸ್ಟ್ ಲೆಕ್ಕ ಯಾವುದಪ್ಪ ಅಂದ್ರೆ ಇಲ್ಲೊಂದು ಕೇಳಿದಾನ ನೋಡ್ರಿ, 40% ಆಫ್ 160 is equals to x% of 960. So find the x ಅಂತ ಕಂಡುಹಿಡಿಯೋಣ. ಸೊ ಕ್ವಶನ್ ಏನದ, 40% ಆಫ್ 160 is equal to x% of 960. ಏನಂತ ಕೇಳಿದಾನಪ್ಪ ಅಂದ್ರೆ 40%ನ 166 40% ಎಷ್ಟಕ್ಕೆ ಈಕ್ವಲ್ ಆಗೈತಪ್ಪ ಅಂದ್ರೆ ಯಾವುದೋ ಒಂದು 960ನ ಎಕ್ಸ್ ಪರ್ಸೆಂಟೇಜ್ಗೆ ಈಕ್ವಲ್ ಆಗೈತಿ. ಸೊ ಹಾಗಾದರೆ ಈ ಎಕ್ಸ್ ಪರ್ಸೆಂಟೇಜನ್ನು ಕಂಡುಹಿಡಿ ಅಂದಾನ. ಸೊ ಎಕ್ಸ್ ಪರ್ಸೆಂಟೇಜನ್ನು ಹೆಂಗೆ ಕಂಡುಹಿಡಿಯೋದಪ್ಪ ಅಂದ್ರೆ ಮೊದಲಿಗೆ ಇಕ್ವೇಷನ್ ಏನೈತಲ್ಲ ಅದನ್ನು ನಾವು ಬರ್ಕೊಳ್ಳೋಣ. ಇಕ್ವೇಷನ್ ಏನೈತಿ, 40% ಅಂದರೆ ಏನು ಇಟ್ಕೊಂಡ್ರೆ ಡಿವೈಡೆಡ್ ಬೈ 100 ಇಂಟು 160 ಈಸ್ ಈಕ್ವಲ್ಸ್ ಟು ಎಕ್ಸ್ ಡಿವೈಡೆಡ್ ಬೈ 100 ಇಂಟು 960. ಹೌದು. ಸೊ ಈಗೇನಾಯ್ತು, ಈ 100 ಗೆಟ್ ಕ್ಯಾನ್ಸಲ್ ಆಕತಿ. ಯಾಕಪ್ಪ, ಇಲ್ಲಿ ಪ್ಲಸ್ ಮೈನಸ್ ಚಿಹ್ನೆ ಇದ್ರಷ್ಟೇ ಕ್ಯಾನ್ಸಲ್ ಆಗಂಗಿಲ್ಲ, ಇಂಟು ಚಿಹ್ನೆ ಐತಿ. ಹಾಗಾಗಿ ಈ 100 ಗೆಟ್ ಕ್ಯಾನ್ಸಲ್ ಆಕತಿ. ಅದಾದ್ಮೇಲೆ ಈ ಝೀರೋ ಗೆಟ್ ಕ್ಯಾನ್ಸಲ್ ಆಕತಿ. ಅದಾದ್ಮೇಲೆ 4 ಮ್ಯಾಗೆ 96 ಐತೆನ ನೋಡ್ರಿ, ಐತಿ. ಸೊ 4 ಹತ್ತಲೆ 4 2 8 4 4 16. ಸೊ ಇದು ಹೋಯ್ತು. ಅದಾದ್ಮೇಲೆ 4 4 16 4 6 24. ಅದಾದ್ಮೇಲೆ ಇದೆಷ್ಟಾಯ್ತು, 40 is equal to x ಇಂಟು 6 ಆಯಿತು. ಸೊ 2 3 2 20. ಸೊ x is equal to 20/3% ಆಗುತ್ತೆ.
ಸೊ ಆಪ್ಷನ್ದಾಗ 20/3% ಇದ್ರೆ ಅದನ್ನು ರೈಟ್ ಹಾಕಿ ಬಂದುಬಿಡ್ರಿ. ಸೊ ಇದಿಷ್ಟು ಏನಪ್ಪ ಅಂದ್ರೆ ನಿಮಗೆ ಈ ಲೆಕ್ಕದಾಗ ಏನು ಕೇಳಿದಾನ, ಯಾವುದೋ ಒಂದು ಸಂಖ್ಯೆಯ ಪರ್ಸೆಂಟೇಜನ್ನು ಕೊಟ್ಟಾನೆ, ಇನ್ನೊಂದು ಸಂಖ್ಯೆಯ ಪರ್ಸೆಂಟೇಜ್ ಈಕ್ವಲ್ ಆಕತಿ ಅಂತ ಹೇಳಿದಾನ, ಆ ಪರ್ಸೆಂಟೇಜನ್ನು ಕಂಡುಹಿಡಿ ಅಂತ ಹೇಳಿದಾನೆ. ಸೊ ಇನ್ನು ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಸೊ ಇನ್ನು ನೆಕ್ಸ್ಟ್ ಲೆಕ್ಕ ಏನೈತಲ್ಲ, ಆ್ಯಕ್ಚುಯಲ್ ನಿಮಗೆ SSC ಒಳಗೆ ಬಿದ್ದಂತಹ ಲೆಕ್ಕಗಳು ಇನ್ನು ನೆಕ್ಸ್ಟ್ ನಾವು ಬಿಡಿಸ್ಕೊತ ಹೋಗಿರ್ತಕ್ಕಂಥ ಲೆಕ್ಕಗಳಾಗಿದ್ದಾವೆ. ಸೊ ಅದರಲ್ಲಿ ಮೊದಲನೇ ಲೆಕ್ಕ ಯಾವುದಪ್ಪ ಅಂದ್ರೆ ಮೊದಲನೇ ಲೆಕ್ಕ ಯಾವುದಪ್ಪ ಅಂದ್ರೆ if a 25% less than b. so very important ಲೆಕ್ಕ ಅದಾವ ನೋಡ್ರಿ. if a 25% if a is 25% less than b, then what will be the value of 2b minus a? Then what will be the value of 2b minus a divided by 2? ಸೊ ಆಪ್ಷನ್ಗಳು ಏನೇನದಾವ ನೋಡ್ರಿ. 5/2, 5/4, 3/4, 4/3. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. 2023ರಲ್ಲಿ ಬಿದ್ದಂಥ ಕ್ವಶನ್ ಇದೆ. ಸೊ ಕ್ವಶನ್ ಏನೈತಿ ಮೊದಲಿಗೆ ತಿಳ್ಕೊರಿ. ಕ್ವಶನ್ ಏನೈತಿಪ್ಪ ಅಂದ್ರೆ, ಸೊ ಇಫ್ ಎ ಈಸ್ 25% ಲೆಸ್ ದೆನ್ ಬಿ, ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ 2b ಮೈನಸ್ ಎ ಅಂತ ಕೇಳಿದಾನ. ಸೊ ಇಲ್ಲಿ ಕ್ವಶನ್ನ ಮೊದಲಿಗೆ ನಾವು ಅರ್ಥ ಮಾಡ್ಕೊತ ಬಿಡ್ಕೊಂಡು ಹೋಗೋಣ. ಮೊದಲು ಏನು ಕೊಟ್ಟಾನು, 2 ಸಂಖ್ಯೆಗಳನ್ನು ಕೊಟ್ಟಾನು, ಅವುಗಳನ್ನು ಬರ್ಕೊಂಡು ಎ ಮತ್ತು ಬಿ ಸಂಖ್ಯೆ ಅದಾವ. ಇಲ್ಲಿ ನಮಗೆ ಏನು ಹೇಳಿದಾನೆ, ನಮಗೆ ಹಿಂಟ್ ಏನು ಕೊಟ್ಟಾನ, ಎ ಅನ್ನೋದು 25% ಲೆಸ್ ದೆನ್ ಬಿ, ಬಿಗಿಂತ ಎ 25% ಕಡಿಮೆ ಇದೆ ಅಂದ್ರೆ, ಹಾಗಾದರೆ ಎ ಅನ್ನೋದು 100% ಆತಂದ್ರೆ ಬಿ ಅನ್ನೋದು 75% ಆಗೈತಿ. ಸೊ ಈಗ ನಮಗೆ ಆಪ್ಷನ್ದಾಗ ನೋಡ್ರಿ, ಆಪ್ಷನ್ದಾಗ ನಮ್ಗೆ ದೊಡ್ಡ ಸಂಖ್ಯೆ ಯಾವಿಲ್ಲ, ಎಲ್ಲ ಸಣ್ಣ ಸಂಖ್ಯೆ ಇದಾವೆ. ಹಾಗಾಗಿ ಇವುಗಳನ್ನ ನಾವು ಸಣ್ಣ ಸಂಖ್ಯೆ ಮಾಡ್ಕೋಬೇಕಂದ್ರೆ ಎಷ್ಟಕ್ಕತಿ, ಇವುಗಳನ್ನು ಇದನ್ನು ಮಾಡಿದಾಗ ಅಥವಾ ಇವುಗಳನ್ನು ಸಿಂಪ್ಲಿಫಿಕೇಶನ್ ಮಾಡಿದಾಗ ಎಷ್ಟು ಬರ್ತದಪ್ಪ ಅಂದ್ರೆ 3:4 ಬರ್ತದೆ. ಹೌದು, 3:4 ಬರ್ತತಿ. ಯಾಕೆ ನೋಡ್ರಿ, 25 3 75, 25 4 100. ಸೊ 3:4 ಬಂತು. ಸೊ ಎ ವ್ಯಾಲ್ಯೂ 3 ಬಂತು, ಬಿ ವ್ಯಾಲ್ಯೂ 4 ಬಂತು. ಸೊ ಹಾಗಾಗಿ ಅವುಗಳ ವ್ಯಾಲ್ಯೂಗಳನ್ನು ಇಲ್ಲಿ ತುಂಬಿಡ್ರಿ. ಸೊ 2b ಅಂದ್ರೆ ಬಿ ಅಂದ್ರೆ ಎಷ್ಟೈತಿ, 4 ಐತಿ. 2b 8 ಮೈನಸ್ 3 ಬೈ ಮತ್ತೇನು ತುಂಬಬೇಕು 2. ಸೊ 8 ಮೈನಸ್ 3 = ಎಷ್ಟಾಗೈತಿ 5/2. ಸೊ ಆಪ್ಷನ್ದಾಗ 5/2 ಐತನ, 5/2 ಈಸ್ ಎ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಸೊ ಈ ತರಹದ ಲೆಕ್ಕಗಳನ್ನು ಕೂಡ ನಿಮಗೆ ಕೇಳ್ಕೊತ ಬರ್ತಾನೆ. ಸೊ ಲೆಕ್ಕದಾಗ ನೀವು ಮೊದಲಿಗೆ ಕ್ವಶನ್ಗಳನ್ನು ಎಷ್ಟು ಅರ್ಥ ಮಾಡುವುದು ಇಂಪಾರ್ಟೆಂಟ್ ಆಗತ್ತಲ್ಲ, ಅದೇ ಥರನಾಗಿ ನೀವು ಆಪ್ಷನ್ಗಳನ್ನು ಟ್ಯಾಲಿ ಮಾಡ್ಕೊಂಡು ಆಪ್ಷನ್ಗಳ ರೀತಿಯಲ್ಲಿ ನೀವು ಎಕ್ಸಾಂಪಲ್ಗಳನ್ನು ಬಿಡಿಸುವುದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ. ಯಾಕಪ್ಪ ಅಂದ್ರೆ ನೀವು ಇಲ್ಲಿ ಎ ಮತ್ತು ಬಿ ವ್ಯಾಲ್ಯೂ 75 ಮತ್ತು 100 ಹಚ್ಚಿದ್ರಿ ಅಂದ್ರೆ ಈ ಆಪ್ಷನ್ಗಳಲ್ಲಿ ಲೆಕ್ಕ ಬರ್ತಿರ್ಕಿಲ್ಲ, ಮತ್ತು ನಿಮಗೆ ಟೈಮ್ ಕೂಡ ವೇಸ್ಟ್ ಆಕತ್ತು. ಹಾಗಾಗಿ ಎ ಮತ್ತು ಬಿ ವ್ಯಾಲ್ಯೂವನ್ನು ಸಿಂಪ್ಲಿಫಿಕೇಶನ್ ಮಾಡೋದನ್ನು ಕೂಡ ನಿಮಗೆ ವೆರಿ ಇಂಪಾರ್ಟೆಂಟ್ ಆಕತಿ. ಹಾಗಾಗಿ ಕ್ವಶನ್ ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಕತ್ತಲ್ಲ, ಆಪ್ಷನ್ಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾವೆ. ಸೊ ಇನ್ನು ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಸೊ ಈ ಲೆಕ್ಕ ಎಲ್ಲಿ ಬಿದ್ದತ್ತೆ ಅಂತ ಹೇಳಿದ್ನಿ, SSC GD 2023 ಜನವರಿಯಲ್ಲಿ ನಡೆದಿರ್ತಕ್ಕಂಥ ಎಕ್ಸಾಮ್ನಲ್ಲಿ ಈ ಲೆಕ್ಕ ಬಿದ್ದಿತ್ತು. ಸೊ ನೆಕ್ಸ್ಟ್ ಲೆಕ್ಕ ಯಾವುದಪ್ಪ ಅಂದ್ರೆ, ಸೊ ನೆಕ್ಸ್ಟ್ ಲೆಕ್ಕನು ಸೇಮ್ ಐತಿ ನೋಡ್ರಿ. ಬಿ ಈಸ್ 20% ಮೋರ್ ದೆನ್ ಎ. ಏನಕ್ಕೆ ಇದಾನಪ್ಪ ಅಂದ್ರೆ ಈ ಕ್ವಶನ್ದಾಗ ಬಿ ಈಸ್ 20% ಮೋರ್ ದೆನ್ ಎ. ಅದಾದ್ಮೇಲೆ ಏನಂದಾನ, and C is 25% more than B, and C is 25% more than B. If C value is, if C is equal to 330, find the value of A.
ಸೊ ಆಪ್ಷನ್ಗಳನ್ನ ಏನೇನು ಕೊಟ್ಟಾನು 214 250 220 198 214 250 220 198. ಸೊ ಆಪ್ಷನ್ ನಂಬರ್ ಎ, ಆಪ್ಷನ್ ನಂಬರ್ ಬಿ, ಆಪ್ಷನ್ ನಂಬರ್ ಸಿ, ಆಪ್ಷನ್ ನಂಬರ್ ಡಿ. ಎಲ್ಲಿ ಬಿದ್ದತ್ತಪ್ಪ ಅಂದ್ರೆ ಕ್ವಶನ್ 2023 ಜನವರಿಯಲ್ಲಿ ನಡೆದಿರ್ತಕ್ಕಂಥ ಎಕ್ಸಾಮ್ನಲ್ಲಿ ಬಿದ್ದದ್ದು. ಸೊ ಮೊದಲಿಗೆ ಕ್ವಶನ್ ಏನದ ಅನ್ನೋದನ್ನ ತಿಳ್ಕೊರಿ. ಮೊದಲಿಗೆ ಕ್ವಶನ್ ಏನದಪ್ಪ ಅಂದ್ರೆ ಬಿ ಈಸ್ 20% ಮೋರ್ ದೆನ್ ಎ ಆ್ಯಂಡ್ ಸಿ ಈಸ್ 25% ಮೋರ್ ದೆನ್ ಬಿ. ಇಫ್ ದ ಸಿ ವ್ಯಾಲ್ಯೂ ಈಸ್ 330 ಫೈಂಡ್ ದ ವ್ಯಾಲ್ಯೂ ಆಫ್ ಎ. ಏನು ಕೇಳಿದಾನಪ್ಪ ಅಂದ್ರೆ ಕ್ವಶನ್ ಒಳಗೆ ಬಿ ಯ ವ್ಯಾಲ್ಯೂ ಎಷ್ಟೈತಪ್ಪ ಅಂದ್ರೆ 20% ಹೆಚ್ಚಿಗೆ ಐತಂತೆ ಎ ವ್ಯಾಲ್ಯೂಕ್ಕಿಂತ. ಬಿ ಯ ವ್ಯಾಲ್ಯೂ ಎ ವ್ಯಾಲ್ಯೂಕ್ಕಿಂತ 20% ಹೆಚ್ಚಿಗೆ ಐತಂತ. ಅದೇ ಥರನಾಗಿ ಸಿ ಯ ವ್ಯಾಲ್ಯೂ ಬಿ ಯ ವ್ಯಾಲ್ಯೂಕ್ಕಿಂತ 25% ಹೆಚ್ಚಿಗೆ ಐತಂತ. ಹಾಗಾದ್ರೆ ಸಿ ಯ ವ್ಯಾಲ್ಯೂ ಕೊಟ್ಟಾನ ಎಷ್ಟು 330 ಅಂತ ಕೊಟ್ಟಾನ. ಅದಾದ್ಮೇಲೆ ಏನು ಕಂಡು ಹಿಡಿದಾನ ಎ ವ್ಯಾಲ್ಯೂ ಕಂಡು ಹಿಡಿದಾನ. ಆಪ್ಷನ್ದಾಗ ನೋಡ್ರಿ 214 250 198 ಅನ್ನೋದು ಆಪ್ಷನ್ದಲ್ಲಿ ಐತಿ. ಈ ಲೆಕ್ಕ ಎಲ್ಲಿ ಬಿದ್ದತ್ತಪ್ಪ ಅಂದ್ರೆ SSCGD 2023 ನಡೆದಿರ್ತಕ್ಕಂಥ ಜನವರಿಯಲ್ಲಿ ನಡೆದಿರ್ತಕ್ಕಂಥ ಎಕ್ಸಾಮ್ನಲ್ಲಿ ಈ ಲೆಕ್ಕ ಬಿದ್ದೈತಿ. ಸೊ ಮೊದಲಿಗೆ ನಮಗೆ ಏನು ಕೊಟ್ಟಾನ ಹಿಂಟನ್ನ ಮೊದಲಿಗೆ ಚೆನ್ನಾಗಿ ಬರೆಯಾಕ ಕಲ್ಕೊರಿ. ಹಿಂಟ್ ಏನೇನು ಕೊಟ್ಟಾನ 3 ಸಂಖ್ಯೆ ಅದಾವೆ ಎ ಬಿ ಸಿ. ಹೌದು 3 ಸಂಖ್ಯೆನ ಬರ್ಕೊಂಡು ಅದಾದ್ಮೇಲೆ ನಮಗೆ ಏನು ಕೊಟ್ಟಾನ ಕ್ಲಿಯರ್ಲಿ ನೋಡ್ರಿ. ಇಫ್ ಬಿ ಈಸ್ 20% ಮೋರ್ ದೆನ್ ಎ, ಸಿ ಈಸ್ 25% ಮೋರ್ ದೆನ್ ಬಿ. ಏನಾಗೈತಿ ಸಿಕ್ವೆಂಟ್ಲಿ ಏರ್ಕೊಂತ ಹೊಂಟತ್ತ ಅಂದ್ಮೇಲೆ ನಾವು ಎ ವ್ಯಾಲ್ಯೂ 100 ತಗೋಬೇಕು. ಬಿ ಎ ವ್ಯಾಲ್ಯೂ ಎಷ್ಟೈತಿ 20% ಮೋರ್ ಐತಿ 120 ಬರ್ತೈತಿ. ಸಿ ಎ ವ್ಯಾಲ್ಯೂ ಏನೈತಿ 25% ಮೋರ್ ಐತಿ. ಸೊ 120ಗೆ 25% ಮೋರ್ ಅಂದ್ರೆ ಎಷ್ಟಾಕತಿ 120 25% 30 ಬರ್ತೈತಿ. ಸೊ ಹಾಗಾಗಿ 30 ಅನ್ನೋ ಇದಕ್ಕೆ ಕೂಡಿಸಿದ್ರೆ 150 ಆಕತಿ. ಹೌದು. ಸೊ ನಾವಿಲ್ಲಿ ಸಿಂಪ್ಲಿಫಿಕೇಶನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆಪ್ಷನ್ದಲ್ಲಿ ನೋಡ್ರಿ ಆಪ್ಷನ್ದಲ್ಲಿ ಎಲ್ಲ ದೊಡ್ಡ ಸಂಖ್ಯೆಗಳದಾವ. ಹಾಗಾಗಿ ನಾವೇನು ಮಾಡಬೇಕು ಸಿಂಪ್ಲಿಫಿಕೇಶನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ನಮಗೆ ಏನು ಕೊಟ್ಟಾನಪ್ಪ ಅಂದ್ರೆ ಸಿ ಎ ವ್ಯಾಲ್ಯೂ 330 ಆಗೈತಂತ. ಹಾಗಾದ್ರೆ ಎ ವ್ಯಾಲ್ಯೂ ಎಷ್ಟು ಆಕತಿ ಅಂತ ಕಂಡು ಹಿಡಿಯೋಣ. ಹೌದು. ಸಿ ಎ ವ್ಯಾಲ್ಯೂ 150 ಇದ್ದದ್ದು 330 ಆಗೈತಪ್ಪ ಅಂದ್ರೆ ಎ ವ್ಯಾಲ್ಯೂ 100 ಇದ್ದದ್ದು ಎಷ್ಟಾಗೈತಿ ಅಂತ ಕೇಳಿದಾನ. 150 ಇದ್ದದ್ದು 330 ಆಗೈತೆ ಅಂದ್ರೆ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗೈತೆ ಅಲ್ಲಿ 150ಕ್ಕೆ 150 ಕೂಡಿಸಿದ್ರೆ ಒಂದು 100% ಆಯಿತು. ಅದಾದ್ಮೇಲೆ 300 ಆಯಿತು. ಅದಕ್ಕೆ ಮತ್ತೆ 30% ಕೂಡಿಸಿದ್ರೆ 20% ಆಯಿತು. ಹಾಗಾಗಿ ಟೋಟಲ್ ನಮಗೆ 120% ಇನ್ಕ್ರೀಸ್ ಆಗೈತಿ. ಎಲ್ಲಿ 150ರಿಂದ 330. ಸಿ ಎ ವ್ಯಾಲ್ಯೂ 120% ಇನ್ಕ್ರೀಸ್ ಆಗೈತೆ ಅಂದ್ರೆ ಎ ವ್ಯಾಲ್ಯೂವನ್ನು 120% ಇನ್ಕ್ರೀಸ್ ಆದ್ರೆ ಎಷ್ಟಾಕತಿ 220 ಆಕತಿ. ಸೊ ನಮ್ಗೆ ಆಪ್ಷನ್ದಾಗ ಯಾವ್ದಾದ್ರು 220 ಆಪ್ಷನ್ ಐತನ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಹೌದು. ಈ ಲೆಕ್ಕ ನಿಮಗೆ 2023ರಲ್ಲಿ ಬಿದ್ದತ್ತೆ. ಸೊ ಮೊದಲಿಗೆ ಕ್ವಶನ್ ಅಲ್ಲಿ ಏನ್ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಕ್ವಶನ್ ಮತ್ತು ಆಪ್ಷನ್ಗಳು ಯಾವ ರೀತಿ ಅದಾವ ನೋಡ್ಕೋಬೇಕು. ಆಪ್ಷನ್ಗಳು ಇನ್ ಕೇಸ್ ಸಿಂಪ್ಲಿಸಿಟಿ ರೀತಿಯಲ್ಲಿದ್ದು ಅಂದ್ರೆ ಇಲ್ಲಿ ನಾವು ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು. ಆಪ್ಷನ್ಗಳು ಲಾಂಗ್ ಮೆಥಡ್ ರೀತಿಯಲ್ಲಿದ್ದು ಅಂದ್ರೆ ಇಲ್ಲಿ ನಾವು ಲಾಂಗ್ ಮೆಥಡ್ ರೀತಿಯನ್ನ ಯೂಸ್ ಮಾಡ್ಕೋಬೇಕು. ಇಲ್ಲಿ ಏನು ಮಾಡಿದಾನ 150 ಇದ್ದದ್ದು ಸಿ ವ್ಯಾಲ್ಯೂ ಅಟ್ ಪ್ರೆಸೆಂಟ್ 330 ಆಗೈತಂತ. 150 ಇದ್ದು 330 ಆಗಕ್ಕೆ 120% ಇನ್ಕ್ರೀಸ್ ಆಗೈತಿ. ಹಾಗಾಗಿ ಎ 120% ಇನ್ಕ್ರೀಸ್ ಆದ್ರೆ ಎಷ್ಟಾಕತಿ 100 ಇದ್ದದ್ದು 120 ಇನ್ಕ್ರೀಸ್ ಮಾಡಿದ್ದು ಅಂದ್ರೆ 220 ಆಕತಿ. ಸೊ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಸೊ ಈ ಲೆಕ್ಕ ವೆರಿ ಇಂಪಾರ್ಟೆಂಟ್ಗಳದಾವ. ಯಾಕಪ್ಪ ಅಂದ್ರೆ ಇವತ್ತು ಬಿಡಿಸ್ತಕ್ಕಂಥ ಎಲ್ಲ ಲೆಕ್ಕಗಳನ್ನು ನೀವು ಎಕ್ಯುರೇಟ್ ಆಗಿ ಒಂದ್ಸತ ಈ ಲೆಕ್ಕಗಳನ್ನು ಕೇಳಿದ್ರೆ ಎಕ್ಸಾಮ್ನಲ್ಲಿ 100% ಮಾರ್ಕ್ಸ್ಗಳನ್ನು ಹೊಡ್ಕೋಬಹುದು. ಇವು ಪ್ರಿವಿಯಸ್ ಇಯರ್ ಇದ್ದಂಥ ಎಕ್ಯುರೇಟ್ ಕ್ವಶನ್ಗಳದಾವ, ನೋಡ್ಕೊಂಡ ಹೋಗ್ರಿ. ಸೊ ಇನ್ನು ನೆಕ್ಸ್ಟ್ ಲೆಕ್ಕಕ್ಕೆ ಬರೋಣ. ನೆಕ್ಸ್ಟ್ ಲೆಕ್ಕ ಏನೈತಪ್ಪ ಅಂದ್ರೆ ನೋಡ್ರಿ, ನೆಕ್ಸ್ಟ್ ಲೆಕ್ಕನು ಸೇಮ್ ಐತಿ. ಇಫ್ ಎ ಇಸ್ 20% ಲೆಸ್ ದೆನ್ ಬಿ, ಇಫ್ ಎ ಈಸ್ 20% less than b, then the what will be the value of 2a minus a divided by a? Then what will be the value of 2a minus 2b minus a divided by a. ಸೊ ಏನಕ್ಕೆ ಕೇಳಿದ ನಿಮಗೆ ಮೊದಲಿಗೆ ಆಪ್ಷನ್ಗಳನ್ನು ನೋಡೋಣ. 3/2 3/5 3/4 4/3 3/2 3/5 3/4 4/3. ಸೊ ಆಪ್ಷನ್ ನಂಬರ್ ಎ, ಆಪ್ಷನ್ ನಂಬರ್ ಬಿ, ಆಪ್ಷನ್ ನಂಬರ್ ಸಿ, ಆಪ್ಷನ್ ನಂಬರ್ ಡಿ. ಸೊ ಬಿದ್ದಂಥ ಕ್ವಶನ್ ಎಲ್ಲಿ ಬಿದ್ದತಿ
ಇದು ಕೂಡ ಸೇಮ್. ಸೊ ನಾವು ಇವತ್ತು ಬಿಡಿಸಕ್ಕಂಥ ಎಲ್ಲ ಎಕ್ಸಾಮ್ನಲ್ಲೂ 2023 SSC GD ನಲ್ಲಿ ಬಿದ್ದಂಥ ಕ್ವಶನ್ಗಳ ಆಗಿದ್ದಾವೆ. ಸೊ ಮೊದಲಿಗೆ ನಾವು ಕ್ವಶನ್ದಾಗ ಏನೈತೆ ಅನ್ನೋದನ್ನ ಮೊದಲಿಗೆ ತಿಳ್ಕೋಣ. ಕ್ವಶನ್ ಐತಿ, ಇಫ್ A is 20% less than B, then the what will be the value of 2B minus A divided by A? ಸೊ ಏನು ಹೇಳಿದಾನಪ್ಪ ಅಂದ್ರೆ ಮೊದಲಿಗೆ ಹೇಳ್ತಾ ನಮಗೆ ಏನು ಕೊಟ್ಟಾನು, A ಅನ್ನೋದು ಬಿಗಿಂತ 20% ಲೆಸ್ ಐತಂತ. ಹಾಗಾದ್ರೆ 2B ಮೈನಸ್ A ಡಿವೈಡೆಡ್ ಬೈ A ವ್ಯಾಲ್ಯೂವನ್ನು ಕಂಡುಹಿಡಿ ಅಂತ ಕೇಳಿದಾನ. ಸೊ 2B ಮೈನಸ್ A ಡಿವೈಡೆಡ್ ಬೈ A ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ಮೊದಲಿಗೆ ನಾವು A ಮತ್ತು B ಯ ವ್ಯಾಲ್ಯೂಗಳನ್ನು ಕಂಡುಹಿಡ್ಕೋಬೇಕು. ಯಾವುದರ ರೀತಿಯಲ್ಲಿ ಕಂಡುಹಿಡ್ಕೋಬೇಕು, ಆಪ್ಷನ್ಗಳ ರೀತಿಯಲ್ಲಿ ಕಂಡುಹಿಡ್ಕೋಬೇಕು. ಯಾಕಪ್ಪ ಅಂದ್ರೆ ಆಪ್ಷನ್ನಲ್ಲಿ ಇನ್ ಕೇಸ್ ಲಾಂಗ್ ಆನ್ಸರ್ಗಳಿದ್ದು ಅಂದ್ರೆ ಏನು ಬರ್ತದಲ್ಲ, ನಾವು ಲಾಂಗ್ ನಂಬರ್ಸನ್ನು ಹಚ್ಕೊಂಡನ್ನ ಮಾಡಬೇಕು. ಅಕಸ್ಮಾತ್ ಆಪ್ಷನ್ಗಳಲ್ಲಿ ಸಿಂಪ್ಲಿಸಿಟಿ ಇತ್ತಂದಪ್ಪ ಅಂದ್ರೆ ನಾವು ಬಂದಿರ್ತಕ್ಕಂಥ ನಂಬರ್ಸನ್ನು ಸಿಂಪ್ಲಿಸಿಟಿಯಾಗಿ ಮಾಡ್ಕೊಂಡು ವ್ಯಾಲ್ಯೂಗಳನ್ನು ಅದ್ರೊಳಗೆ ಹಾಕಿ ಮಾಡ್ಕೋಬೇಕು. ಸೊ ನಮಗೆ ಆಪ್ಷನ್ಗಳನ್ನು ನೋಡ್ರಿ, ಏನೈತಿ 3/2, 3/5, 3/4, 4/3 ಐತಿ. ಹಾಗಾಗಿ ಇಲ್ಲಿ ಏನಾಗೈತೆ, ನಮಗೆ ಸಿಂಪ್ಲಿಫಿಕೇಶನ್ ರೀತಿಯಲ್ಲಿ ನಮಗೆ ಆಪ್ಷನ್ಗಳನ್ನು ಕೊಟ್ಟಾನ. ಹಾಗಾಗಿ ನಾವು ಮೊದಲಿಗೆ ನಾವು ನಂಬರ್ಸ್ಗಳನ್ನ ಸಿಂಪ್ಲಿಫಿಕೇಶನ್ ರೀತಿಯಲ್ಲಿ ಕಂಡುಹಿಡ್ಕೊಂಡು. ಸೊ ಮೊದಲಿಗೆ ಏನಿದೆ, A ಇಸ್ 20% ಲೆಸ್ ದೆನ್ B. ಎರಡು ಸಂಖ್ಯೆ ಅದಾವು, A ಮತ್ತು B. A ಅನ್ನೋದು 20% ಬಿಗಿಂತ ಲೆಸ್ ಐತಿ. ಹಾಗಾಗಿ B ಅನ್ನೋದು 100 ಆರ, A ಅನ್ನೋದು 80 ಆಕತಿ. ಸೊ ಸಿಂಪಲ್ ಮಾಡ್ರಿ, ಇದನ್ನ 4:5 ಆಕತಿ. ಹೌದು, 2 4 2 5. ಸೊ A ವ್ಯಾಲ್ಯೂ 4 ಬಂತು, B ವ್ಯಾಲ್ಯೂ 5 ಬಂತು. ಸೊ ನಮಗೆ 2B ಮೈನಸ್ A ಡಿವೈಡೆಡ್ ಬೈ A ಈ ಥರ ವ್ಯಾಲ್ಯೂಗಳನ್ನು ತುಂಬಿರಿ. ಸೊ ನೋಡ್ರಿ, B ವ್ಯಾಲ್ಯೂ 5 ಐತಿ. 2B ಅಂದ್ರೆ 10 ಮೈನಸ್ 4 ಡಿವೈಡೆಡ್ ಬೈ 4 ಆಕತಿ. ಸೊ ಈಸ್ ಈಕ್ವಲ್ಸ್ ಟು 5 ಡಿವೈಡೆಡ್ ಬೈ 10 ಮೈನಸ್ 4 ಅಂದ್ರೆ 6 ಡಿವೈಡೆಡ್ ಬೈ 4 ಆಕತಿ. ಸೊ 2 3 2 2 3/2 ಈಸ್ ರೈಟ್ ಆನ್ಸರ್. ಸೊ 3/2 ಅನ್ನೋದು ಆಪ್ಷನ್ದಲ್ಲಿ ಎಲ್ಲೈತಿ, ಆಪ್ಷನ್ A ಈಸ್ ರೈಟ್ ಆನ್ಸರ್. ಸೊ ಈ ಕ್ವಶನ್ ಎಲ್ಲಿ ಬಿದ್ದತಿ ಹೇಳಿದಂಗೆ SSC GD 2023 ಬಿದ್ದಿರ್ತಕ್ಕಂಥ ಕ್ವಶನ್ ಅನ್ನ ಇದು ಆಗೈತಿ. ಸೊ ಮೊದಲಿಗೆ ಕ್ವಶನ್ಗಳನ್ನು ನಾವು ತಿಳ್ಕೊಳ್ಳೋದು, ಅದಾದ್ಮೇಲೆ ಆಪ್ಷನ್ಗಳು ಯಾವ ರೀತಿ ಅದಾವ ಅನ್ನೋದನ್ನ ಫೈಂಡ್ ಮಾಡಿ ಆಪ್ಷನ್ಗಳ ರೀತಿಯಲ್ಲಿ ನಾವು ಕ್ವಶನ್ಗಳನ್ನು ಬಿಡಿಸುವಂತ ಹೋದಂದ್ರೆ ಈಗ ನಮಗೆ 2 ಲೈನ್ ಮೆಥಡ್ನಲ್ಲಿ ಆನ್ಸರ್ ಬರ್ತಾವೆ. ಸೊ ನಾವು ಫಸ್ಟಿಗೆ ಏನು ಮಾಡಿದ್ವು, A ಮತ್ತು B ಏನೈತಿ ಇಕ್ವೇಶನ್ ಬರ್ಕೊಂಡು ಅದಾದ್ಮೇಲೆ ಈ ಇಕ್ವೇಶನ್ದಾಗ ಅದನ್ನೆಲ್ಲ ತುಂಬಿದ್ದು ವ್ಯಾಲ್ಯೂ ಬಂದು. ಸೊ ಈ ಲೆಕ್ಕಗಳ ಈ ಟೈಪ್ ನೀವು ಕಲ್ಕೊಂಡ್ರಿಪ್ಪ ಅಂದ್ರೆ ಮಿನಿಮಮ್ 30-40 ಸೆಕೆಂಡ್ದಾಗ ಇಂತಹ ಲೆಕ್ಕಗಳನ್ನು ಕವರ್ ಮಾಡ್ಕೋತಾರೆ. ಸೊ ಮ್ಯಾಥ್ಸನ್ನು ನೀವು 1 ನಿಮಿಷದೊಳಗೆ ಎಷ್ಟು ನೀವು ಲೆಕ್ಕ ಬಿಡಿಸಕ್ಕೆ ಕಲ್ಕೋತಾರಲ್ಲ ಅಷ್ಟು ನಿಮಗೆ ಎಕ್ಸಾಮ್ನಾಗ ಟೈಮ್ ಉಳಿತೈತಿ. ಸೊ ಇನ್ನು ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಮೊದಲಿಗೆ ಇಂಪಾರ್ಟೆಂಟ್ SSC GD 2022 PYP ಅಂದ್ರೆ ಪ್ರೀವಿಯಸ್ ಇಯರ್ ಪೇಪರ್ಸ್. ಸೊ ನೆಕ್ಸ್ಟ್ ಕ್ವಶನ್ ಏನೈತಪ್ಪ ಅಂದ್ರೆ ಇದನ್ನ ನೋಡ್ರಿ, ಇದ್ರೊಳಗೆ ಸ್ವಲ್ಪ ಡಿಫ್ರೆಂಟ್ ಐತಿ. 15% ಆಫ್ if 15% of A is equal to 15% of A is equal to 18% of B. 18% of B. What percent of B is equal to 20% of A? What percent of B is equal to 20% of A? ಆಪ್ಷನ್ಗಳು ಏನೇನದ ಮೊದಲಿಗೆ ನೋಡ್ಕೊಂಡು 42 20 25 24. 42 20 25 24 ಆಪ್ಷನ್ ನಂಬರ್ A, ಆಪ್ಷನ್ ನಂಬರ್ B, ಆಪ್ಷನ್ ನಂಬರ್ C, ಆಪ್ಷನ್ ನಂಬರ್ D. ಈ ಕ್ವಶನ್ ಕೂಡ ನಿಮ್ಗೆ ಪ್ರೀವಿಯಸ್ ಇಯರ್ದಾಗ ಒಂದು ಸತ ಬಿದ್ದದೆ. ಸೊ ಮೊದಲಿಗೆ ಕ್ವಶನ್ ಏನೈತೆ ಅನ್ನೋದನ್ನ ತಿಳ್ಕೊಂಡು, ಕ್ವಶನ್ ಏನೈತಪ್ಪ ಅಂದ್ರೆ ಇಫ್ 15% ಆಫ್ A is equal to 18% of B, then what percent of B is equal to 20% of A? ಸೊ ಮೊದಲಿಗೆ ಒಂದು ಇಕ್ವೇಶನ್ ಕೊಟ್ಟಾನ, ಅದಾದ್ಮೇಲೆ ನಿಮಗೆ ಏನು ಕಂಡುಹಿಡಿ ಅಂದಾನ, ಇನ್ನೊಂದು ಇಕ್ವೇಶನ್ದಲ್ಲಿರೋಣ ಎಕ್ಸ್ನ ವ್ಯಾಲ್ಯೂವನ್ನು ನಿಮಗೆ ಕಂಡುಹಿಡಿ ಅಂದಾನ. ಮೊದಲಿಗೆ ಕೊಟ್ಟಂಥ ಇಕ್ವೇಶನ್ ನಾವು ಮೊದಲಿಗೆ ಬರ್ಕೊಂಡು, ಸೊ ಆಪ್ಷನ್ಗಳನ್ನು ಮೊದಲಿಗೆ ನೋಡ್ರಿ, 42 20 25 24 ಐತಿ.
ಸೊ ಮೊದಲಿಗೆ ಇಲ್ಲಿ ನಾವು ಏನು ಮಾಡೋಣ, ಮೊದಲಿಗೆ ಕೊಟ್ಟಂಥ ಈಕ್ವೇಷನನ್ನು ಚೆನ್ನಾಗಿ ಬರ್ಕೊಂಡು. ಸೊ ಮೊದಲಿಗೆ ಏನು ಕೊಟ್ಟಾನ, 15% ಅಂದರೆ ಡಿವೈಡೆಡ್ ಬೈ 100 ಆಫ್ ಎ ಈಸ್ ಈಕ್ವಲ್ ಟು 18% ಆಫ್ ಬಿ. ಹೌದು. ಸೊ ಮೊದಲನೇ ಈಕ್ವೇಷನ್ ಈ ತರ ಬರ್ಕೊಂಡು ಅದಾದ್ಮೇಲೆ ನೆಕ್ಸ್ಟ್ ನಮ್ಗೆ ವಾಟ್ ಪರ್ಸೆಂಟ್ ಆಫ್ ಬಿ ಇಸ್ ಈಕ್ವಲ್ ಟು 20% ಆಫ್ ಎ ಅಂತ ಕೇಳಿದಾನ. ಸೊ ಈ ಈಕ್ವೇಷನ್ ನಾವು ಕಂಡು ಹಿಡಿಬೇಕಂದ್ರೆ ಮೊದಲೇ ಈಕ್ವೇಷನ್ ಸಾಲ್ವ್ ಮಾಡ್ಬೇಕು. ಸೊ ಮೊದಲೇ ಈಕ್ವೇಷನ್ ಈ 100 ಗೆಟ್ ಕ್ಯಾನ್ಸಲ್ ಆಕತಿ. ಸೊ 3 5 15 3 6 18. ಸೊ ಎ ಬೈ ಬಿ ಈಸ್ ಈಕ್ವಲ್ ಟು 6/5 ಬರ್ತತಿ. ಹೌದು. ಇಲ್ಲಿ ಎ ವ್ಯಾಲ್ಯೂ ಎಷ್ಟು ಬಂತು, 6 ಬಂತು. ಬಿ ಯ ವ್ಯಾಲ್ಯೂ ಎಷ್ಟು ಬಂತು, 5 ಬಂತು. ಸೊ ಈಗ ನಾವು ಏನು ಮಾಡೋಣಪ್ಪ ಅಂದ್ರೆ ಎರಡನೇ ಈಕ್ವೇಷನ್ ನಾವು ಬರ್ಕೊಂಡು ದೆನ್ ವಾಟ್ ಪರ್ಸೆಂಟ್ ಆಫ್ ವಾಟ್ ಅನ್ನೋದು ಎಕ್ಸ್ ಅನ್ನ ತಗೋನು, ಎಕ್ಸ್ ಪರ್ಸೆಂಟ್. ಹಂಗಂದ್ರೆ ಎಕ್ಸ್ ಬೈ 100 ಆಫ್ ಬಿ ಈಸ್ ಈಕ್ವಲ್ ಟು 20/100 ಆಫ್ ಎ. ಸೊ ನಾವಿಲ್ಲಿ ಏನು ಮಾಡಬೇಕು, ಎ ಮತ್ತು ಬಿ ಇದ್ದಲ್ಲಿ ಎ ಮತ್ತು ಬಿ ವ್ಯಾಲ್ಯೂನ ತುಂಬ್ಕೋರಿ. ಎ ವ್ಯಾಲ್ಯೂ 6 ಐತಿ, ಬಿ ವ್ಯಾಲ್ಯೂ 5 ಐತಿ. ಸೊ ಎಕ್ಸ್ ಬೈ 100 ಆಫ್ 5 ಈಸ್ ಈಕ್ವಲ್ ಟು 20/100 ಆಫ್ 6. ಸೊ ಮತ್ತು ಏನಾಕತಿ, ಈ 100 ಕ್ಯಾನ್ಸಲ್ ಆಕತಿ. 5 1 5 4. ಸೊ ಎಕ್ಸ್ ಈಸ್ ಈಕ್ವಲ್ ಟು 6 4 24. ಸೊ 24 ಅನ್ನೋದು ಆಪ್ಷನ್ದಾಗ ಐತೆನಾ? ಸೊ ಐತಿ. ಆಪ್ಷನ್ ನಂಬರ್ ಡಿ ಈಸ್ ರೈಟ್ ಆನ್ಸರ್. ಸೊ ಇದು ಕೂಡ ನಿಮಗೆ SSCGD 2022ರಲ್ಲಿ ಬಂದಿರತಕ್ಕಂಥ ಕ್ವಶನ್. ಈ ಕ್ವಶನಲ್ಲಿ ನೋಡ್ರಿ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಮಾಡಿದ. ಸೊ ಈ ಥರ ಕನ್ಫ್ಯೂಸ್ ಮಾಡಿದಂಥ ಲೆಕ್ಕಗಳು ನಿಮಗೆ ಎಲ್ಲಿ ಬೀಳ್ತಪ್ಪ ಅಂದ್ರೆ ಟಫೆಸ್ಟ್ ಕ್ವಶನ್. ಹಂಗಂದ್ರೆ ಟಫೆಸ್ಟ್ ಕ್ವಶನ್ ಎಲ್ಲಿ ಬಂದಿರ್ತಾವೆ, ನಾರ್ಮಲೈಸೇಷನ್ ಯಾವ ಸಿಟ್ಟಿಗೆ ಹಾಕತ್ತಲ್ಲ ಆ ಕ್ವಶನಲ್ಲಿ ನಿಮಗೆ ಆ ಪೇಪರ್ನಲ್ಲಿ ನಿಮಗೆ ಈ ಕ್ವಶನ್ ಬಿದ್ದಿರ್ತಾವೆ. ಸೊ ಅಕಸ್ಮಾತ್ ನೀವು ಈ ಕ್ವಶನ್ ಅದ ಮಾರ್ಕ್ಸನ್ನು ಕೂಡ ಹೊಡ್ಕೊಂಡ್ರಿ ಅಂದ್ರೆ ಸೊ ಈ ಕ್ವಶನ್ಗೆ ಬಂದಂಥ ನಾರ್ಮಲೈಸೇಷನ್ 2 ಮಾರ್ಕ್ಸ್ ಎಕ್ಸ್ಟ್ರಾನು ಸಿಗ್ತೈತಿ. ನೀವು ಪ್ಲಸ್ ಈ ಕ್ವಶನ್ ರೈಟ್ ಆಗಿತ್ತಂದ್ರೆ ಆ ಕ್ವಶನ್ ಕೂಡ ಮಾರ್ಕ್ಸ್ ನಿಮ್ಗೆ ಸಿಗ್ತೈತಿ. ಸೊ ಹಾಗಾಗಿ ಈ ಕ್ವಶನದ ಲೆಕ್ಕವನ್ನು ಈ ರೀತಿ ನಾವು ಬಿಡಿಸ್ಬೋದು. ಸೊ ಈ ಲೆಕ್ಕ ನಿಮಗೆ ತಿಳಿತಂತ ಅನ್ಕೊಳ್ತೀನಿ. ಮೊದಲಿಗೆ ಏನು ಮಾಡೋದು, ಫಸ್ಟ್ ಇಕ್ವೇಷನ್ ಐತಿ 15% ಆಫ್ ಎ ಈಸ್ ಈಕ್ವಲ್ ಟು 18% ಆಫ್ ಬಿ. ದೆನ್ ವಾಟ್ ಪರ್ಸೆಂಟ್ ಆಫ್ ಬಿ ಈಸ್ ಈಕ್ವಲ್ ಟು 20% ಆಫ್ ಎ ಅನ್ನೋದು ನೋಡ್ಕೋಬೇಕು. ಫಸ್ಟ್ ಇಕ್ವೇಷನ್ 2 ಲೈನ್ ಮೆಥಡ್ನ ಮಾಡಿದ್ದು. ಸೊ ಫಸ್ಟ್ ಇಕ್ವೇಷನ್ ಅನ್ನು ಬರ್ಕೊಂಡು 15% ಆಫ್ ಎ ಈಸ್ ಈಕ್ವಲ್ ಟು 18% ಆಫ್ ಬಿ ಅನ್ನು ಬರ್ಕೊಂಡು ಎ ಮತ್ತು ಬಿ ಎ ವ್ಯಾಲ್ಯೂ 6 ಮತ್ತು 5 ಬಂತು. ಸೊ ಅದಾದ್ಮೇಲೆ ಎಕ್ಸ್ ಪರ್ಸೆಂಟೇಜನ್ನು ಕಂಡು ಹಿಡಬೇಕಾಗಿತ್ತು. ಆ ಎಕ್ಸ್ ಪರ್ಸೆಂಟೇಜನ್ನು ಕಂಡು ಹಿಡಿದು ಎಷ್ಟು ಬಂತು, 24 ಬಂತು. ಸೊ ಇದು ಕೂಡ ನಿಮಗೆ ಎಲ್ಲಿ ಬಿದ್ದತ್ತಪ್ಪ ಅಂದ್ರೆ 2023ರಲ್ಲಿ ನಡೆದಿರ್ತಕ್ಕಂಥ ಜನವರಿಯಲ್ಲಿ ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ನಲ್ಲಿ ಬಿದ್ದತಿ. ಸೊ ಆ ನೋಟಿಫಿಕೇಶನ್ ಯಾವಾಗಾಗಿತ್ತು, 2022ರಲ್ಲಿ ಆಗಿತ್ತು. ಸೊ ನೆಕ್ಸ್ಟ್ ಲೆಕ್ಕ ಬರೋಣ. ನೆಕ್ಸ್ಟ್ ಲೆಕ್ಕ ಯಾವುದೈತಪ್ಪ ಅಂದ್ರೆ ನೆಕ್ಸ್ಟ್ ಲೆಕ್ಕ ನೋಡ್ರಿ, 40% ಆಫ್ ಎಕ್ಸ್ ಈಸ್ ಈಕ್ವಲ್ ಟು 20% ಆಫ್ y. If y is equal to 600, find x ವ್ಯಾಲ್ಯೂ. ಸೊ ಮೊದಲಿಗೆ ಈ ಲೆಕ್ಕದಾಗ ಏನು ಕೊಟ್ಟಾನ ಅನ್ನೋದನ್ನ ಚೆನ್ನಾಗಿ ನೋಡ್ರಿ. ಸೊ ಮೊದಲಿಗೆ ಕ್ವಶನ್ದಾಗ ಏನೈತಿ, 40% ಆಫ್ ಎಕ್ಸ್ ಈಸ್ ಈಕ್ವಲ್ ಟು 20% ಆಫ್ ವೈ. ಇಫ್ ವೈ ಈಸ್ ಈಕ್ವಲ್ ಟು 600 ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೊಟ್ಟಾನ. ಸೊ ಮೊದಲನೇ ಈಕ್ವೇಷನ್ ನಾವು ಚೆನ್ನಾಗಿ ಬರ್ಕೊಂಡ್ವಿ. ಮೊದಲನೇ ಈಕ್ವೇಷನ್ ಏನೈತಿ, 40% ಆಫ್ ಎಕ್ಸ್ ಈಸ್ ಈಕ್ವಲ್ ಟು 20% ಆಫ್ ವೈ. ಹೌದು. ಮೊದಲ ಈಕ್ವೇಷನ್ ಎಷ್ಟು ಬರ್ಕೊಂಡು ಸೊ ನೆಕ್ಸ್ಟ್ ನಾವು ಏನು ಮಾಡೋಣ, ವಾಯ್ನ ಬೆಲೆ ನಮಗೆ ಆಲ್ರೆಡಿ ಕೊಟ್ಟಾನ. ಸೊ ವಾಯ್ನ ಬೆಲೆ ಆಲ್ರೆಡಿ ಕೊಟ್ಟಾನ ಅಂದಮೇಲೆ ವಾಯ್ನ ಬೆಲೆ ವಾಯ್ನಲ್ಲಿ ಹಾಕೋಣ. ಸೊ ವಾಯ್ನ ತೆಗೆದ 600 ಅನ್ನು ಹಾಕೋಣ. ಸೊ ನಮಗೆ ಇಲ್ಲಿ ಏನು ಕಂಡು ಹಿಡಿದಾನ, ಫೈಂಡ್ ದ ಎಕ್ಸ್ ವ್ಯಾಲ್ಯೂ ಅಂತ ಕೇಳಿದಾನೆ. ಎಕ್ಸ್ನ ಬೆಲೆಯನ್ನು ಕಂಡು ಹಿಡಿಬೇಕಂದ್ರೆ ಎಕ್ಸ್ನ ಬೆಲೆ ನಮಗೆ ಇಲ್ಲಿ ಎಕ್ಸ್ ಅಂತ ಐತಿ, ಈ ಎಕ್ಸ್ನ ಬೆಲೆ ನಾವು ಕಂಡು ಹಿಡಿಬೇಕು. ಸೊ ಈ ಎಕ್ಸ್ನ ಬೆಲೆ ಕಂಡು ಹಿಡಿಬೇಕಂದ್ರೆ ಲೆಕ್ಕವನ್ನು ನೋಡ್ರಿ, ಈ 100 ಮತ್ತು ಕ್ಯಾನ್ಸಲ್ ಆಕತಿ, ಈ 0 ಕ್ಯಾನ್ಸಲ್ ಆಕತಿ. ಅದಾದ್ಮೇಲೆ 2 1 2 2 2 1 2 3. ಹೌದು, 300 ಬಂತು. ಎಕ್ಸ್ ಈಸ್ ಈಕ್ವಲ್ ಟು 300 ಬಂತು. ಹೌದು. ಸೊ ಎಕ್ಸ್ನ ವ್ಯಾಲ್ಯೂ ಎಷ್ಟು ಬಂತು, 300 ಬಂತು. ವೈನ ವ್ಯಾಲ್ಯೂ 600 ಬಂತು. ಸೊ ಈಗ ಫಾರ್ ಎಕ್ಸಾಂಪಲ್ ಇದನ್ನು ಕ್ಲಿಯರ್ ಐಟಾಗಿ ನಾವು ಎಕ್ಸ್ ಮತ್ತು ವೈನ ವ್ಯಾಲ್ಯೂ ಈ ಥರ ತುಂಬಿ ನೋಡೋಣ. ಈಸ್ ಈಕ್ವಲ್ ಟು ಬರ್ತೈತನ 40 ಡಿವೈಡೆಡ್ ಬೈ 100 ಆಫ್
300 is equal to 20 divided by 100 of 600. E 100 get cancel. E 00 get cancel. E 0 get cancel. 3 ಒಂದ್ಲೆ 3 ಎರಡ್ಲೆ ಮತ್ತೆ 2 ಒಂದ್ಲೆ 2 ಎರಡ್ಲೆ 2 ಒಂದ್ಲೆ 2 ಒಂದ್ಲೆ. ಸೊ 1 equal to 1 ಬಂತು. ಸೊ ನಮಗೆ ಕ್ಲಿಯಾರಿಟಿನೂ ಬಂತು. ಈ ಲೆಕ್ಕದ ಆನ್ಸರ್ ಎಕ್ಸ್ನ ಬೆಲೆ ಎಷ್ಟು 300 ಬಂತು. ಸೊ ಈ ಲೆಕ್ಕವನ್ನು ಎಷ್ಟು ನಾವು ಓನ್ಲಿ ಇದೊಂದ ಅಂದ್ರೆ ಟೂ ಲೈನ್ ಮೆಥಡ್ ಆಗಲಿಲ್ಲ, 1 ಲೈನರ್ ಒಳಗೆ ಈ ಲೆಕ್ಕವನ್ನು ಬಿಡಿಸಿದ್ದು. ಸೊ ಇವಿಷ್ಟು ಇಲ್ಲಿ ತನಕ ಬಿಡಿಸಿದಂಥ ಲೆಕ್ಕಗಳು ಏನದಪ್ಪ ಅಂದರೆ SSCGD 2023 ಜನವರಿ 1ರಲ್ಲಿ ಜನವರಿಯಲ್ಲಿ ನಡೆದಿರ್ತಕ್ಕಂಥ ಜನವರಿ ಮತ್ತು ಫೆಬ್ರವರಿ ನಡೆದಿರ್ತಕ್ಕಂಥ ಎಕ್ಸಾಮ್ನಲ್ಲಿ ಬಿದ್ದಂಥ ಕ್ವಶನ್ಗಳನ್ನು ಟೈಪ್ 3 ಕ್ವಶನ್ಗಳನ್ನು ಇಲ್ಲಿ ತನಕ ನಾವು ಬಿಡಿಸಿದ್ದು. ಇನ್ನು ಬರ್ತಕ್ಕಂಥ ಕ್ಲಾಸ್ನಲ್ಲಿ ನೆಕ್ಸ್ಟ್ ಚಾಪ್ಟರ್ಗಳನ್ನು ನೋಡ್ಕೊತ ಹೋಗೋಣ ಅಂತ ಹೇಳ್ತಾ ಈ ಕ್ಲಾಸ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ನನ್ನ ಕ್ಲಾಸನ್ನು ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ಕ್ಲಾಸ್ನಲ್ಲಿ ಸಿಗೋಣ. ಜೈ ಹಿಂದ್.